ಒಂದು ದಿನ ಮೂಡಿಗೆರೆಯಿಂದ ಮನೆಗೆ ನಾನು ಜೀಪಿನಲ್ಲಿ ಹಿಂದಿರುಗುತ್ತಿರಬೇಕಾದರೆ ಎಳೆಬಿಸಿಲಿನಲ್ಲಿ ಫಳಫಳ ಹೊಳೆಯುತ್ತಿದ್ದ ಹಸುರು ಬಯಲಿನ ನಡುವೆ ಕರ್ವಾಲು ಮತ್ತು ಮಂದಣ್ಣ ಇಬ್ಬರು ನಡೆದು ಹೊರಟಿದ್ದು ಕಂಡಿತು. 1500 ರೂಪಾಯಿ ಸಂಬಳದ ವಿಜ್ಞಾನಿ ಹಳ್ಳಿ ಹುಡುಗ ಮಂದಣ್ಣ ನೊಡನೆ ಬಹಿರಂಗವಾಗಿ ಅಡ್ಡಾಡುತ್ತಾ ಇರುವುದು ನಮ್ಮಲ್ಲಿನ ಅನೇಕ ದೊಡ್ಡ ಮನುಷ್ಯರಿಗೆ ಅಸಮಾಧಾನದ ಸಂಗತಿಯಾಗಿತ್ತು. ಮೊದಮೊದಲು ಕರ್ವಾಲು ಮೇಧಾವಿ ಎಲ್ಲಾ ಸರಿ, ಆದರೆ ವಿಪರೀತ ಓದಿ ಕೊಂಚ ತಲೆಕೆಟ್ಟಿದೆ ಎಂದು ಮಾತಾಡಿಕೊಳ್ಳುತ್ತಿದ್ದರು. ಒಮ್ಮೆ ಪ್ಲಾಂಟರುಗಳ ಒಂದು ಸಭೆಯಲ್ಲಿ ದೊಡ್ಡ ಮನುಷ್ಯರಾದ ಸ್ಥಳೀಯ ರಾಜಕಾರಣಿಯೊಬ್ಬರು ಕರ್ವಾಲು ಬಗ್ಗೆ ಹುಷಾರಾಗಿರಬೇಕೆಂದು ಯಾರಿಗೋ ಹೇಳುತ್ತಿದ್ದುದು ಕೇಳಿತು. ಅವರು ಕಮ್ಯುನಿಸ್ಟ್ ಎಂದು ಪೊಲೀಸರು ಅವರ ಚಲನವಲನಗಳ ಮೇಲೆ ನಿಗಾ ಇಟ್ಟಿದ್ದಾರೆಂದು ಯಾರ ಬಳಿಯೋ ಹೇಳುತ್ತಿದ್ದರು. ನಾನು ಕೇಳಿಯೂ ಕೇಳದವನಂತೆ ಸುಮ್ಮನಿದ್ದೆ. ಕರ್ವಾಲೋ ಬಗ್ಗೆ ನಿಷ್ಕಾರಣವಾಗಿ ಕೊಂಚವೂ ಪರಿಚಯವೇ ಇಲ್ಲದವರು ಅಭಿಮಾನ ಪ್ರಶಂಸೆ ಪ್ರಕಟಿಸಿದ್ದರು. ಈಗ ಅದೇ ಜನ ಅದೇ ರೀತಿ ತೆಗಳಿಕೆಗೂ ಇಳಿದಿದ್ದರು. ಈ ನಡುವೆ ಮಂದಣ್ಣ ತಾನು ಡೋಲು ಬಜಾಯಿಸಿದ್ದರಿಂದ ಜೇನುಗಳು ಮಂತ್ರಿಗಳಿಗೆ ಕಚ್ಚಿದ್ದೆಂದು ಮೂಡಿಗೆರೆಯಲ್ಲಿ ಬಡಾಯಿ ಕೊಚ್ಚಿಕೊಂಡು ಅದು ಹೇಗೋ ರೂಪಾಂತರಗೊಂಡು ಆ ದಿನದ ಗೊಂದಲಕ್ಕೆ ಮಂದಣ್ಣನೇ ಕಾರಣ ಎಂದು ಅಸ್ಪಷ್ಟವಾಗಿ ಪೊಲೀಸರಿಗೆ ತಿಳಿದುಹೋಗಿತ್ತು. ಅವರು ಮಂದಣ್ಣನನ್ನು ಕರೆಸಿ ಏನೋ ನಿಂದೆ ಅಂತೆ ಕಿತಾಪತಿ ಎಂದು ಜೋರು ಮಾಡಿದರಂತೆ. ಆದರೆ ಮಂದಣ್ಣ ನಿಗೂ ಜೇನುಗಳು ಕಚ್ಚಿದ್ದುದರಿಂದ ಅವನೇ ಎಂದು ಸಾಬೀತು ಮಾಡಲಾರದೆ ನಕ್ಷತ್ರ ಚಿಹ್ನೆ ಸಿಗ್ನೆಯ ಸಿದ್ಧಿಯ ಎಲ್ಲೋಗ್ರಿಯ ಎಂದು ಹೇಳಿ ಕಳಿಸಿದರಂತೆ. ನಾನು ಹಿಂದುಗಡೆಯಿಂದ ಹಾರನ್ ಮಾಡಿ ಜೀಪು ನಿಲ್ಲಿಸಿದೆ. ಹಲ್ಲೋ ಮೈ ಡಿಯರ್ ಯಂಗ್ ಮ್ಯಾನ್, ನಿಮ್ಮಲ್ಲಿಗೆ ಹೊರಟಿದ್ದೆವಲ್ಲ, ನೀವು ಯಾವ ಕಡೆ ಹೊರಟಿರಿ ಎಂದು ಕೇಳಿದರು. ಬನ್ನಿ ಸಾರ್, ಮನೆಗೆ ಹೊರಟಿರೋದು ಎಂದು ಜೀಪಿನಲ್ಲಿ ಹತ್ತಿಸಿಕೊಂಡೆ. ನಕ್ಷತ್ರ ಚಿಹ್ನೆ ತೋಟ ಮಾರಬೇಕಂತ ಮಾಡಿದ್ದೀನಿ ಸಾರ್. ಯಾರೋ ನೋಡೋದಕ್ಕೆ ಬಂದಿದ್ದರು. ಮೂಡಿಗೆರೆಗೆ ಕಳಿಸಿಬಿಟ್ಟು ಬಂದೆ. ಯಾಕೆ, ಏನು ಸಮಾಚಾರ? ಯಾಕೋ ಮಲೆನಾಡು ವ್ಯವಸಾಯ ಎಲ್ಲ ಬೇಸರ ಬರತೊಡಗಿದೆ ಸಾರ್. ಈ ಸಿಟ್ ನನಗಂತೂ ಮಲೆನಾಡು ಮೋಡಿ ಹಾಕಿಬಿಟ್ಟಿದೆ ನೋಡಿ. ಹೌದಾ ಸಾರ್, ಬೊಂಬಾಯಿಯವರು ನೀವು? ಗೊತ್ತಾಗುತ್ತೆ, ಸ್ವಲ್ಪ ನಿಧಾನ ಅಷ್ಟೇ. ಕಣ್ಣು ಬಿಟ್ಟು ನೋಡೋದನ್ನ ಕಲಿಬೇಕು ನಾವು ಎಂದರು. ನಾನು ಇದು ಸತ್ಯವೋ ಏನೋ ಎಂದು ಯೋಚಿಸಿದೆ. ಕಡ್ಡಿಯಲ್ಲಿ ಮುಟ್ಟಿದ ಕೂಡಲೇ ಝಗ್ ಎಂದು ಹುಳುದೀಪ ಹತ್ತಿಸಿಕೊಂಡುದನ್ನು ನೋಡಿದ ಮೇಲೆ ನನಗೂ ಕೊಂಚ ಕುತೂಹಲ ಮೂಡಿತ್ತು. ನನಗೆ ಗೊತ್ತಿಲ್ಲದ ಅಗೋಚರ ಆಶ್ಚರ್ಯಗಳು ಇನ್ನೆಷ್ಟಿವೆಯೋ ಎಂದು ಯೋಚಿಸುತ್ತಿದ್ದೆ. ಮಂದಣ್ಣ ಯಾವಾಗ ಸಿಕ್ಕ ಸಾರ್ ಎಂದೆ. ನಿಮ್ಮೂರಲ್ಲಿ ಮಾರಿಹಬ್ಬಂತ ರಾಮಯ್ಯ ಕರೆದಿದ್ರು. 15 ದಿನದಿಂದ ನಿಮ್ಮರಾಗೆ ಇದ್ದೀನಿ ಸಾರ್ ಎಂದ ಮಂದಣ್ಣ. ಕರ್ವಾಲೋಗೆ ಮಂದಣ್ಣ ಹೇಳಿದನಂತೆ ನನಗೆ ಕಾಡಿನಲ್ಲಿ ಕಂಡಿದ್ದು ಶರಾಬಿನ ಮಡಕೆ ಅಲ್ಲವೆಂದು, ಈ ಕಡೆ ಅದೊಂದು ಜೇನು ಸಾಕುವ ವಿಧಾನವೇ ಎಂದು. ಅದಕ್ಕೆ ಕರ್ವಾಲೋ ಚಕಿತರಾಗಿ ಈವರೆಗೂ ಅದನ್ನು ನಾನು ನೋಡಿಲ್ಲ, ಎಲ್ಲಿ ನೋಡೋಣ ನಡಿ ಎಂದು ಮಂದಣ್ಣನೊಡನೆ ಬಂದರಂತೆ. ಜೀಪಿನಿಂದ ಇಳಿದ ನಮ್ಮೆಲ್ಲರನ್ನೂ ನೋಡಿ ಪ್ಯಾರನಿಗೆ ಬಹಳ ಖುಷಿಯಾಯ್ತು. ಇವತ್ತು ಅವನಿಗೆ ಒಳ್ಳೆ ಮನರಂಜನೆ ಕಾರ್ಯಕ್ರಮ ಇದೆ ಎಂದು ಸಂತೋಷದಿಂದ ಒಳಗೂಡಿ ನನ್ನ ಹೆಂಡತಿಗೆ ಕಾಫಿಗೆ ನೀರಿಡಲ ಎಂದು ಕೇಳಿದ. ಕಿವಿ ಭಾರಿ ಚಟುವಟಿಕೆಯಿಂದ ತಕತಕ ಕುಣಿಯಿತು. ಕರ್ವಾಲೋ ಚಿಟಿಕೆ ಹೊಡೆಯುತ್ತಾ ಅದನ್ನು ಮುಟ್ಟ ಹೋದಾಗ ಮಂದಣ್ಣ ಹಿಂದಿನಿಂದ ಚೀರಿದ, ಅಯ್ಯೋ ಅದನ್ನ ಹಂಗೆಲ್ಲ ಮುಟ್ಟಬೇಡಿ ಸಾರ್, ಅದು ಭಾರಿ ನಿಯತ್ತಿನ ನಾಯಿ, ಯಾರೂ ಅದರ ತಲೆಸವರಿದರೆ ಅದಕ್ಕೆ ಆಗೋಲ್ಲ ಎಂದ. ಕರ್ವಾಲೋ ಎಚ್ಚರಿಕೆ ವಹಿಸಿ ದೂರದಿಂದಲೇ ಅದನ್ನು ಪ್ರಶಂಸಿಸಿದರು. ಕಾಫಿ ಮುಗಿಸಿ ಕಾಡಿನ ಕಡೆಗೆ ಲಗುಬಗೆಯಿಂದ ಹೊರಟೆವು. ಮುಂದೆ ಪ್ಯಾರೆ ಮತ್ತು ಕಿವಿ ನಿರ್ದೇಶಕರಾಗಿ ನಾಯಕತ್ವ ವಹಿಸಿದ್ದರು. ಮೊದಲೇ ಒಮ್ಮೆ ನಾವು ಕಾಡೊಳಗೆ ನುಗ್ಗಿ ಬಂದುದರಿಂದ ಈ ಸಾರಿ ಅದು ಅಷ್ಟೊಂದು ಅಭೇದ್ಯವಾಗಿ ಕಾಣಲಿಲ್ಲ. ಕತ್ತಿಯಿಂದ ಜಾಗ ಬಿಡಿಸಿ ದಾರಿ ಮಾಡಿಕೊಂಡು ಮಡಕೆ ಇಟ್ಟಿದ್ದ ಮರದ ಬಳಿಗೆ ಹೋದೆವು. ಜೇನುಗಳು ಮಡಕೆಯಿಂದ ನಿರ್ಗಮಿಸುತ್ತಾ ಆಗಮಿಸುತ್ತಾ ಇದ್ದವು. ಕರ್ವಾಲೋ ಜೇನನ್ನು ನೋಡಿದವರೇ, ಓಹ್ ಕರಿತುಡುವೆ, ಸ್ಪೆಂಡಿಡ್, ಅದಕ್ಕೆ ಅಷ್ಟೊಂದು ಕ್ರೂರವಾಗಿ ಕಚ್ಚಿವೆ, ಆದರೆ ಕೆಲಸಾನೂ ಜೋರಾಗಿ ಮಾಡ್ತವೆ ಇವು, ಯು ಸಿ ಎಂದರು. ನಾನು ಮಡಕೆಯಿಂದ ಕೊಂಚ ದೂರವೇ ನಿಂತೆ. ಪ್ಯಾರ ಮಂದಣ್ಣ ಕರ್ವಾಲೋ ಮಡಕೆ ಹತ್ತಿರಕ್ಕೆ ಹೋದರು. ಮಂದಣ್ಣ ನಿಧಾನವಾಗಿ ಮಡಕೆ ಎತ್ತಿದ. ಅದು ಅಲುಗಾಡಿದಂತೆಲ್ಲ ಒಳಗಿನ ಜೇನುಗಳು ಹಿಸ್ಸೆಂದು ಸದ್ದು ಮಾಡುತ್ತಿದ್ದವು. ಬಹಳ ದೊಡ್ಡದಾದ ಮಡಕೆ. ಅದರ ತೂಕಕ್ಕೆ ಮಂದಣ್ಣ ತಲೆದೂಗುತ್ತಾ, ಏನಿಲ್ಲಾಂದರೂ 1 ಕೊಡ ಜೇನುತುಪ್ಪ ಇರಬಹುದು ಸಾರ್ ಎಂದ. ಅಷ್ಟರಲ್ಲಿ ಟುಯ್ ಎಂದು ತಂತಿ ಮಿಡಿದಂತೆ ಸದ್ದು ಆರಂಭವಾಗಿ ರೇಗಿದ ಜೇನುಗಳು ನಮ್ಮೆಲ್ಲರಿಗೂ ಒಂದೊಂದಾಗಿ ಬಾರಿಸತೊಡಗಿದುವು. ಪ್ಯಾರ ಊರಿ ತಾಳಲಾರದೆ ತಕಪಕ ಕುಣಿದ. ಮಂದಣ್ಣ, ಲೇ ಊರಿ ತಡಕೊಂಡು ಸುಮ್ಮಿರೋ, ಹಂಗಿದ್ದರೆ ಇಲ್ಲಿರು, ಇಲ್ಲಿದ್ರೆ ನಡಿ ಮನಿಗೆ, ಕುಣಿದಾಡಿದೆಂದರೆ ಇನ್ನಷ್ಟು ಹೊಡಿತಾವೆ ಎಂದು ರೇಗಿ ಕೂಗಿದ. ನಾನು ಸಹನೆಯಿಂದ ಸರ್ವಪ್ರಯತ್ನ ಮಾಡಿ ಊರಿ ತಡೆದುಕೊಂಡು ದೂರ ಸರಿದೆ. ಆದರೂ ಕಣ್ಣುಗಳಲ್ಲಿ ಬುಳ್ಳನೆ ನೀರು ಉಕ್ಕಿತು. ಕರ್ವಾಲೋರನ್ನು ನೋಡಿದೆ. ಬಲವಾಗಿ ಉರಿಯುತ್ತಿದ್ದರೂ ಏನೂ ಆಗಿಲ್ಲವೆಂದು ತೋರಿಸಿಕೊಳ್ಳಲು ಹೆಣಗುತ್ತಿದ್ದರು. ಮಂದಣ್ಣ ಮಡಕೆ ಎತ್ತಿ ಉಫ್ ಎಂದು ಊದಿದೆ. ಜೇನುಗಳು ನಾಗರಹಾವಿನಂತೆ ಬುಸುಗುಡುತ್ತಾ ನಿಧಾನವಾಗಿ ಮೇಲೆ ಸರಿದವು. ಕಿತ್ತಳೆ ಬಣ್ಣದ ಜೇನು ಹಲ್ಲೆಗಳು ಮಡಕೆ ತಳದಲ್ಲಿ ಕೆಂಗೊಳಿಸಿದುವು.
ಈ ನಡುವೆ ಮಂದಣ್ಣ ಕರ್ವಾಲೋರಿಗೆ ಏನೇನೋ ವಿವರಿಸುತ್ತಿದ್ದ. ಕರ್ವಾಲೋ ಕುತೂಹಲದಿಂದ ಕೇಳಿಕೊಳ್ಳುತ್ತಾ ತಲೆಯಾಡಿಸುತ್ತಿದ್ದರು. ಅನಂತರ ಮಂದಣ್ಣ ಅದನ್ನೆತ್ತಿ ಸ್ವಸ್ಥಾನದಲ್ಲೇ ಇಡುತ್ತಾ, ಇದನ್ನು ಈಗ ಪೆಟ್ಟಿಗೆಗೆ ಕೂಡೋದು ಬೇಡ ಸಾರ್. ತುಪ್ಪ ಮಾಡಿದಾವೆ. ತುಪ್ಪ ತಗೊಂಡು ಬಿಟ್ಟು ಒಂದೇ ಒಂದು ಹಲೆ ಬಿಟ್ಟಿರೋಣ. ಜೇನು ಎಲ್ಲಿಗೂ ಹೋಗೋಲ್ಲ. ಮತ್ತೆ ಹಲ್ಲೆ ಕಟ್ಟವೆ. ಮರಿ ಮಾಡೋ ಸಮಯಕ್ಕೆ ಪೆಟ್ಟಿಗೆಗೆ ಕೂಡೋಣ ಎಂದ. ಕರ್ವಾಲೋ ಅವನ ಅಭಿಪ್ರಾಯಕ್ಕೆ ಸಂಪೂರ್ಣ ಸಮ್ಮತಿಸಿದರು. ಒಂದು ಚಾಕನ್ನು ತಟ್ಟೆನು ತಗೊಂಡು ಬಾರೋ ಎಂದು ಮಂದಣ್ಣ ಪ್ಯಾರನಿಗೆ ಹೇಳಿದ. ಪ್ಯಾರ ಕಿವಿ ಜೊತೆಗೆ ಮನೆ ಕಡೆಗೆ ಓಡಿದ. ಕರ್ವಾಲೋ ಮಡಕೆಯಲ್ಲಿ ಜೇನು ಸಾಕುವ ವಿಧಾನವನ್ನು ಇದೇ ಮೊದಲ ಬಾರಿಗೆ ನೋಡಿದ್ದಂತೆ. ಮಂದಣ್ಣ ಹೇಳಿದ, ಮಲೆನಾಡಿನಲ್ಲಿ ಬಹಳ ಹಿಂದಿನಿಂದಲೂ ಈ ರೀತಿ ಜೇನು ಸಾಕುತ್ತಾರೆ ಎಂದು. ಅವತ್ತು ನಿಮಗೊಂದು ಟಿನ್ ಜೇನು ಕೊಟ್ಟೆವಲ್ಲ ಸಾರ್, ಪಾಟ್ ಹನಿ ಅಂತ. ಇದೇ ತರ ಮಡಕೆಯಲ್ಲಿ ಸಾಕಿ ಜೇನು ತೆಗೆದಿದ್ದು ಎಂದು ನನಗೆ ವಿವರಿಸಿದ. ಮಂದಣ್ಣ ಚಾಕು ತೆಗೆದುಕೊಂಡು ಒಂದು ಹಲ್ಲೆಯನ್ನು ಬಿಟ್ಟು ಮಿಕ್ಕವನ್ನೆಲ್ಲ ಕತ್ತರಿಸಿ ತೆಗೆದ. ಮಡಕೆಯನ್ನು ಮರದಡಿಯೇ ಬಿಟ್ಟೆವು. ಮನೆಗೆ ಬರುವುದರೊಳಗೆ ನನ್ನ ಮತ್ತು ಪ್ಯಾರನ ತುಟಿಗಳು ಊದಿ ತೂಕದಿಂದ ಕೆಳಗೆ ಜೋಲುತ್ತಿದ್ದವು. ಕಣ್ಣುಗಳು ಮಂಗೋಲಿಯನರ ಕಣ್ಣುಗಳಂತೆ ಕಿರಿದಾಗಿ ಹೋಗಿದ್ದವು. ಆದರೆ ಕರ್ವಾಲೋರಿಗೂ ಮಂದಣ್ಣನಿಗೂ ಊದಲಿಲ್ಲ. ತುಂಬಾ ಸಾರಿ ಜೇನು ಕಚ್ಚಿಸಿಕೊಂಡಿದ್ದರಿಂದ ಅವರ ರಕ್ತದಲ್ಲಿ ಪ್ರತಿರೋಧ ಶಕ್ತಿ ರೂಪುಗೊಂಡಿದೆ ಎಂದು ಕರ್ವಾಲೋ ವಿವರಿಸಿದರು. ಮನೆಯಲ್ಲಿ ಹೆಂಡತಿ ನನ್ನನ್ನು ನೋಡಿ ಯಾರೋ ಹೊಸಬರಂತೆ ಕಾಣುತ್ತಿದ್ದೇನೆಂದು ಹೇಳಿದಳು. ಕರ್ವಾಲೋರಿಗೆ ಬಹಳ ಸಂತೋಷವಾಗಿತ್ತು. ನನಗೂ ಇದರಲ್ಲಿ ನಿಧಾನವಾಗಿ ಕುತೂಹಲ ಆರಂಭವಾಗಿತ್ತು. ಹಿಂದಿರುಗಿ ಜೀಪಿನಲ್ಲಿ ಅವರನ್ನು ಸಂಶೋಧನಾ ಕೇಂದ್ರಕ್ಕೆ ಕರೆತರುವಾಗ ಹೇಳಿದರು, ಜೇನು ಸಾಕಣೆ ವೈಜ್ಞಾನಿಕವಾಗಿ ಆರಂಭವಾಗಿದ್ದು ಇತ್ತೀಚೆಗೆ ಎಂದು ತಿಳಿದಿದ್ದೆವು. ಇದೇಕೋ ಈ ಮಡಕೆ ಜೇನು ಸಾಕುವುದನ್ನು ನೋಡಿದರೆ ಪ್ರಾಚೀನ ಕಾಲದಿಂದಲೂ ಇದು ಬಳಕೆಯಲ್ಲಿರುವಂತೆ ತೋರುತ್ತದಲ್ಲ. ಈ ಮಡಕೆ ಸಾಕಣೆಯನ್ನೇ ಹೇಗಾದರೂ ಮಾಡಿ ಹೊಸ ರೀತಿ ಅಭಿವೃದ್ಧಿ ತರಲಾಗುತ್ತೋ ನೋಡಬೇಕು ಎಂದು. ನನ್ನ ಮುಖ ಊದಿದ್ದರಿಂದ ನಾನು ಏನೂ ಮಾತಾಡಲಿಲ್ಲ.